ಆರ್ಯನ್ ಇದು ವಿಷ್ಣು ವಿಶಾಲ್ ಹಾಗೆ ಶ್ರದ್ಧಾ ಶ್ರೀನಾಥ್ ಅವರು ಆ್ಯಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಈ ಸಿನಿಮಾದ ಟ್ರೈಲರ್ನ ನೋಡಿ ಇದು ಮತ್ತೊಂದು ರಾಕ್ಷಸನ್ ಮೂವಿ ಆಗಬಹುದು ಅಂತ ಅಂದ್ಕೊಂಡು ಸಿನಿಮಾ ನೋಡಿದೆ. ಆದರೆ ಸಿನಿಮಾ ಮಾತ್ರ ಅದು ಬೇರೆ ಇದು ಬೇರೆ ಎಲ್ಲೋ ಸಪರೇಟ್ ಬರೀ ನಾಟಕ ಅಷ್ಟೇ. ರಾಕ್ಷಸನ್ ಮೂವಿ ರೇಂಜ್ಗೆ ಇಲ್ಲ ಅಂದ್ರು ಇದನ್ನ ಒನ್ ಟೈಮ್ ನೋಡೋದಕ್ಕೆ ಡೀಸೆಂಟ್ ಥ್ರಿಲ್ಲರ್ ಮೂವಿ ಅಂತೀನಿ. ಇನ್ನು ಇದರ ಆನ್ಲೈನ್ ಕಡೆ ಬರೋದಾದರೆ ಒಂದು ಲೈವ್ ಸ್ಟ್ರೀಮಿಂಗ್ ಶೋನ ಮುಖ್ಯ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಶೂಟ್ ಮಾಡಿ ಮುಂದೆ ಬರೋ 5 ದಿನಗಳಲ್ಲಿ ದಿನಕ್ಕೆ ಒಬ್ಬರಂತೆ ಸೀರಿಯಸ್ ಆಗಿ 5 ಸೀರಿಯಲ್ ಕಿಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ಅವನು ಆ ರೀತಿ ಹೇಳಿದ ಕ್ಷಣನೇ ಅದೇ ಟೈಮ್ನಲ್ಲಿ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಮುಂದೆ ಈ ಕೇಸ್ ಹೀರೋ ಆದ ವಿಷ್ಣು ವಿಶಾಲ್ ಹತ್ರ ಹೋಗುತ್ತೆ. ಇವನು ಇನ್ವೆಸ್ಟಿಗೇಷನ್ ಮಾಡಿ ಆಗ್ತಿರೋ ಸೀರಿಯಸ್ ಕೊಲೆಗಳನ್ನು ತಡೆ ಹಿಡಿತಾನೋ ಇಲ್ವೋ, ಹಾಗೆ ಕೊನೆಗೆ ಈ ಕೇಸ್ನ ಕಂಡು ಹಿಡಿತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್ ಸಿನಿಮಾದ ಆನ್ಲೈನ್ ಸ್ಟೋರಿ ವೆರಿ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಅದನ್ನು ಅವರು ತುಂಬ ಎಫೆಕ್ಟಿವ್ ಆಗಿ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿರೋದು ಎಕ್ಸಲೆಂಟ್ ಅಂತೀನಿ. ಹಾಗೆ ಸಿನಿಮಾದ ಫಸ್ಟ್ 40 ಮಿನಿಟ್ಸ್ ಸಿನಿಮಾ ಆಡಿಯನ್ಸ್ನ ಕನ್ಫ್ಯೂಸ್ ಮಾಡೋದಲ್ಲದೆ ಸಿನಿಮಾ ನೋಡುತ್ತಿರುವವರ ಮೈಂಡ್ನಲ್ಲಿ ಏನು ಆಗ್ತಿದೆ ಅನ್ನೋದಕ್ಕಿಂತ ವಿಲನ್ ಇದನ್ನೆಲ್ಲ ಹೇಗೆ ಮಾಡ್ತಿದ್ದಾನೆ ಅನ್ನೋ ಟೆನ್ಷನ್ನ ಕ್ರಿಯೇಟ್ ಮಾಡಿ ಸಿನಿಮಾದ ಮೇಲೆ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಅಂದರೆ ಆ ರೀತಿ ಸೀನ್ಸ್ಗಳಲ್ಲಿ ರೈಟಿಂಗ್ನಲ್ಲಿ ಹಾಗೆ ಅದರ ಎಕ್ಸಿಕ್ಯೂಷನಲ್ಲಿ ತುಂಬ ಎಫೆಕ್ಟಿವ್ ಆಗಿ ಆಡಿಯನ್ಸ್ ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋ ರೀತಿ ಬರ್ಕೊಂಡಿದ್ದಾರೆ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಡೀಸೆಂಟ್ ರೇಂಜ್ಗೆ ಇದೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ವಿಷ್ಣು ವಿಶಾಲ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸೇಮ್ ರಾಕ್ಷಸನ್ ಮೂವಿ ವೈಬೇ ಕೊಡ್ತು ಅಂತೀನಿ. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ಗಳ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇನು ಇಂಪ್ಯಾಕ್ಟ್ಫುಲ್ ಆಗಿಲ್ಲ ಅಂದರೂ ಅವರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ಸ್ಗೆ ಅವರು ಡೀಸೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೀನಿ. ನೆಗೆಟಿವ್ಸ್ ಸಿನಿಮಾದ ಫಸ್ಟ್ ಹಾಫ್ ರೇಂಜ್ಗೆ ಸೆಕೆಂಡ್ ಹಾಫ್ನ ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತೀನಿ. ಯಾಕಂದರೆ ಸೆಕೆಂಡ್ ಹಾಫ್ನಲ್ಲಿ ತುಂಬಾ ಅನ್ವಾಂಟೆಡ್ ಸೀನ್ಸ್ಗಳು ಬರ್ತವೆ. ಹೀಗಾಗಿ ಎಲ್ಲೂ ಕೂಡ ಅದು ಕನೆಕ್ಟ್ ಆಗೋದೇ ಇಲ್ಲ. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಇನ್ವೆಸ್ಟಿಗೇಷನ್ ಸೀನ್ಸ್ಗಳು ಕೂಡ ತುಂಬ ಡಲ್ ಅನಿಸ್ತವೆ. ಎಲ್ಲೂ ಕೂಡ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಸಿನಿಮಾದಲ್ಲಿ ಕಿಲ್ಲರ್ನ ಮೋಟಿವ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿಲ್ಲ. ಆದ್ದರಿಂದ ಸಿನಿಮಾ ತನ್ನ ಇಂಪ್ಯಾಕ್ಟ್ನ ಕ್ಲೈಮ್ಯಾಕ್ಸಲ್ಲಿ ಕಳ್ಕೊಂತು ಅಂತೀನಿ. ಬಿಕಾಸ್ ಆಫ್ ಇಲ್ಲಿ ಇದ್ದಂತಹ ಅನ್ವಾಂಟೆಡ್ ಸೀನ್ಸ್ಗಳು ಹಾಗೆ ವೀಕ್ ರೈಟಿಂಗಿಂದ ಅಂತೀನಿ. ಇನ್ನು ನನ್ನ ಪ್ರಕಾರ ಹೇಳಬೇಕಂದ್ರೆ ಸಿನಿಮಾ ಅಂದ್ಕೊಂಡ ರೇಂಜಿಗೆ ಇರಲಿಲ್ಲ. ಆದರೂ ಓಕೆ, ಒನ್ ಟೈಮ್ ನೋಡಬಹುದು. ನೀವೇನಾದರೂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಇಷ್ಟಪಡೋರಾಗಿದ್ದರೆ ಸಿನಿಮಾನ ಒನ್ ಟೈಮ್ ನೋಡ್ಬೋದು ಅಂತೀನಿ. ಇನ್ನು ರಿಮೈನಿಂಗ್ ಆಡಿಯನ್ಸ್ಗೆ ನಿಮ್ಮಿಷ್ಟ ಅಂತೀನಿ ಅಷ್ಟೇ. ಸೊ ಇದಾಗಿತ್ತು ಗಾಯ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.